ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಹಾಸನದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಉರುಳಿರುವಂತದ್ದು ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಕಾರಿನಲ್ಲಿದ್ದಂತ 4 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ಆಲೂರು ತಾಲೂಕಿನ ಮಠದ ಕೊಪ್ಪಲ್ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದೆ ಕಾರು. ಕಾರದ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಮಳೆಯ ಆರ್ಭಟಕ್ಕೆ ಎಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ ಅಂತ. ಇನ್ನು ಇದೇ ಸಂದರ್ಭದಲ್ಲಿ 4 ಪ್ರಯಾಣಿಕರಿದ್ರು ಕಾರ್ನಲ್ಲಿ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ಸ್ಥಳೀಯರು ಸಮಯ ಪ್ರಜ್ಞೆ ಮೆರೆದಿದ್ದರಿಂದಾಗಿ ಭಾರೀ ಅನಾಹುತವನ್ನು ತಪ್ಪಿದೆ. ಆಲೂರು ತಾಲೂಕಿನ ಮಠದ ಕೊಪ್ಪಲ್ ಬಳಿ ನಡೆದಿರುವಂತಹ ಘಟನೆ ಇದು. ಕಾರ್ ಚಲಾವಣೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಏಕಾಏಕಿ ಕಾರು ಆಯತಪ್ಪಿ ಕೆರೆಗೆ ಬಿದ್ದಿದೆ. ತಕ್ಷಣವೇ ಅಲ್ಲಿದ್ದಂತಹ ಜನರು ಎಚ್ಚೆತ್ತುಕೊಂಡು ಅಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ಕಾರ್ನಲ್ಲಿ 4 ಸಂಚಾರ ಮಾಡ್ತಾ ಇದ್ರು. ಆ 4 ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಳೆಯ ಆರ್ಭಟದಿಂದಾಗಿ ಹಾಸನದಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇನ್ನೂ ಅವಾಂತರಗಳಂತೂ ತಪ್ತಾ ಇಲ್ಲ. ಮಳೆಯ ಆರ್ಭಟದಿಂದ ಕಾರು ಕೆರೆಗೆ ಉರುಳಿತ್ತು. ಆ ಕಾರನ್ನ ಈಗ ಮೇಲಕ್ಕೆ ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಇದೇ ಕಾರಿನಲ್ಲಿ, ಬಿಳಿಯ ಕಾರಿನಲ್ಲಿ 4 ಸಂಚಾರವನ್ನ ಮಾಡ್ತಾ ಇದ್ರು. ಆಯತಪ್ಪಿ ಏಕಾಏಕಿ ಕೆರೆಗೆ ಬೀಳ್ತು. ಅಲ್ಲಿದ್ದಂತಹ ಸ್ಥಳೀಯರು 4ರನ್ನ ರಕ್ಷಣೆ ಮಾಡಿದ್ದಾರೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೀಗ ಕಾರನ್ನ ಮೇಲಕ್ಕೆತ್ತಲಾಗಿದೆ. ಇತ್ತ ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಊರಿಗೆ ಊರೇ ಜಲಾವೃತ ಆಗಿದೆ. ಜಲ ದಿಗ್ಬಂಧನಕ್ಕೆ ಒಳಗಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಮಳೆಯ ರಣಾರ್ಭಟಕ್ಕೆ ಜನಜೀವನ ಯಾವ ರೀತಿ ಆಗಿದೆ ಅಂತ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿರುವಂತಹ ಚಿಕ್ಕ ಗ್ರಾಮ ಇದು. ಗ್ರಾಮದಲ್ಲಿದ್ದಂತಹ ಬಹುತೇಕ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇನ್ನು ಹಸು, ದನ, ಕರು ಎಲ್ಲವೂ ಕೂಡ ನೀರಿನಲ್ಲೇ ನಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ. ಸಂತ್ರಸ್ತರನ್ನ ಬೋಟ್ ಮೂಲಕ ಈಗ ಸುರಕ್ಷಿತವಾಗಿ ಸ್ಥಳಾಂತರ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳಿದು. ಜಾನುವಾರುಗಳ ಸಮೇತವಾಗಿ ಜನರನ್ನ ಹೊರತರೋದಕ್ಕೆ ಹರಸಾಹಸವನ್ನೇ ಅಲ್ಲಿ ಪಡಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಆರ್ಭಟ ಇದೆ. 200 ಮನೆಗಳಿರ್ತಕ್ಕಂಥ ಗ್ರಾಮ. ಈ ಗ್ರಾಮ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ದೃಶ್ಯಾವಳಿಗಳಿದು. ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜನರನ್ನ ಸುರಕ್ಷಿತವಾಗಿ ಬೋಟ್ ಮೂಲಕ ಸ್ಥಳಾಂತರ ಮಾಡಲಾಗ್ತಾ ಇದೆ. ಜೊತೆಗೆ ಜಾನುವಾರುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇನ್ನು ಅದೆಷ್ಟು ದಿನಗಳ ಕಾಲ ಇದೇ ರೀತಿ ಪರಿಸ್ಥಿತಿ ಇರುತ್ತೋ ಏನೋ ಗೊತ್ತಿಲ್ಲ. ಪ್ರಾಣಾಪಾಯದಿಂದಂತೂ ಅವರನ್ನ ಪಾರು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಗ್ರಾಮವೇ ಅಲ್ಲಿ ಜಲಾವೃತ ಆಗಿರುವುದರಿಂದ ಸುರಕ್ಷಿತ ಸ್ಥಳಗಳಿಗೆ ಅವರನ್ನ ಕರೆದೊಯ್ಯಲಾಗ್ತಾ ಇದೆ.